ಮಾಲೂರು ಕಾಂಗ್ರೆಸ್ ಶಾಸಕ ಕೆ.ವೈ. ನಂಜೇಗೌಡಗೆ ಬಿಗ್ ಶಾಕ್ ಎದುರಾಗಿದೆ. ಇವತ್ತು ನಂಜೇಗೌಡ ಅವರ ಪಾಲಿಗೆ ಅಮಂಗಳವಾರ. ಯಾಕಂದ್ರೆ ಅವರ MLA ಸ್ಥಾನ ಹೋಗಿದೆ. ಮಾಲೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕ ನಂಜೇಗೌಡ ಆಯ್ಕೆಯೇ ಅಸಿಂಧು ಅಂತ ಹೇಳಿ ಹೈಕೋರ್ಟ್ ಇವತ್ತು ಆದೇಶ ನೀಡಿದೆ. ಸೊ ಹಾಗೆ 4 ವಾರದಲ್ಲಿ ಮರು ಮತ ಎಣಿಕೆ ನಡೆಸಬೇಕು ಅನ್ನುವಂಥದ್ರ ಬಗ್ಗೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಜಿಲ್ಲಾ ಚುನಾವಣಾಧಿಕಾರಿ ಮತ ಎಣಿಕೆಯ ವಿಡಿಯೋವನ್ನ ಸಲ್ಲಿಸಿಲ್ಲ. ಜಿಲ್ಲಾ ಚುನಾವಣಾಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತನೂ ಕೂಡ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಮರು ಮತ ಎಣಿಕೆ ನಂತರ ಹೊಸದಾಗಿ ಫಲಿತಾಂಶ ಘೋಷಣೆ ಆಗುತ್ತೆ. ನ್ಯಾಯಮೂರ್ತಿ ಆರ್ ದೇವದಾಸ್ ಅವರಿದ್ದಂತಹ ಹೈಕೋರ್ಟ್ ಪೀಠ ಇವತ್ತು ಕೊಟ್ಟಿರುವಂತಹ ಆದೇಶ. ಸೊ ಕಾಂಗ್ರೆಸ್ ಶಾಸಕ ಕೆ.ವೈ. ನಂಜೇಗೌಡ ಅವರ ಆಯ್ಕೆ ಏನಿತ್ತಲ್ಲ, ಸುಮಾರು 2-2.5 ವರ್ಷಗಳ ಹಿಂದೆ ನಡೆದಂತಹ ಒಂದು ಚುನಾವಣೆ. ಆ ಟೈಮ್ನಲ್ಲಿ ಕೆಲವು ಮತಗಳ ಅಂತರದಿಂದ, ಬಹುಶಃ 200, 230, 240 ಮತಗಳ ಅಂತರದಿಂದ ಅವರು ಗೆಲುವನ್ನು ದಾಖಲಿಸಿದ್ರು. ಆದರೆ ಅದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ವಿಧಾನಸಭೆ ಎಲೆಕ್ಷನ್ ಟೈಮಲ್ಲಿ ನೋಡಿ, 248 ಮತಗಳ ಅಂತರದಿಂದ ಗೆದ್ದಿದ್ದಂತಹ ಕೆ.ವೈ. ನಂಜೇಗೌಡ ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿಯ ಅಭ್ಯರ್ಥಿಯನ್ನ ಪರಾಜಿತಗೊಳಿಸಿದ್ರು, ಮಂಜುನಾಥ್ ಗೌಡ ಅವರು. ಸೊ ಮರು ಎಣಿಕೆ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ರು ಮಂಜುನಾಥ್ ಗೌಡ. ಸೊ ಪರಾಜಿತ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಮಂಜುನಾಥ್ ಗೌಡ ಅವರು ಹೈಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಿದರು. ಮಾಲೂರು ಶಾಸಕರ ಆಯ್ಕೆ ಅಸಿಂಧು ಅಂತೇಳಿ ಈ ಒಂದು ಅರ್ಜಿಯನ್ನ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಸೊ ಹಾಗಾಗಿ ಈಗ ಇನ್ನೂ 4 ವಾರಗಳ ಕಾಲ ಮಾಲೂರು ಕ್ಷೇತ್ರದ MLA ಆಗಿ ಇರೋದಿಲ್ಲ. ಅಸಿಂಧುಗೊಳಿಸಿದ ಈಗ ಕೆ.ವೈ. ನಂಜೇಗೌಡ ಅವರ ಆಯ್ಕೆಯನ್ನು. ಸೊ ಇನ್ನು ನೆಕ್ಸ್ಟ್ ಮತ್ತೆ ಮರು ಮತ ಎಣಿಕೆ ಸಂದರ್ಭದಲ್ಲಿ ಮತ್ತೆ ಅವರೇ ಏನಾದರೂ ಗೆದ್ರೆ MLA ಗಿರಿ ಅವರು ಮುಂದುವರಿಯುತ್ತೆ, MLA-ಶಿಪ್ ಮುಂದುವರಿಯುತ್ತೆ. ಇಲ್ಲ ಅಂತ ಹೇಳಿದ್ರೆ ಅಕಸ್ಮಾತ್ ಅಲ್ಲಿ ಸೋತ್ರೆ ಮುಂದೆ ಏನು ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಚರ್ಚೆಗಳಿವೆ. ಬಹುಶಃ ನೋಡಿ, ಈಗ ತೀರ್ಪಿಗೆ ಮಧ್ಯಂತರ ತಡೆ ನೀಡೋದಕ್ಕೆ ಹೈಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಕೆ.ವೈ. ನಂಜೇಗೌಡ ಪರ ವಕೀಲೆ ನಳಿನಾ ಮಾಯಾಗೌಡ ಅವರು ಸಲ್ಲಿಸಿರುವಂತಹ ಮನವಿ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತೀವಿ, ಸೊ ಅಲ್ಲಿವರೆಗೂ ನಿಮ್ಮ ಆದೇಶಕ್ಕೆ ತಡೆ ನೀಡಿ ಅನ್ನುವಂಥದ್ರ ಬಗ್ಗೆ ಕೇಳಿದ್ದಾರೆ. 30 ದಿನಗಳವರೆಗೆ ತಡೆ ನೀಡೋದಕ್ಕೆ ಹೈಕೋರ್ಟ್ನಲ್ಲಿ ಈಗ ಮನವಿಯನ್ನು ಸಲ್ಲಿಸಿದ್ದಾರೆ. ಸೊ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಇವತ್ತು ಹೈಕೋರ್ಟ್ನಲ್ಲಿ ನಡೀತಾ ಇರುವಂಥದ್ದು. ಯಾಕಂದ್ರೆ ಹೈಕೋರ್ಟ್ ಈಗಾಗಲೇ ಆದೇಶವನ್ನ ಪ್ರಕಟಿಸಿತ್ತು. ಸೊ ಅದೇ ಪೀಠದ ಮುಂದೆ ಈಗ ಮತ್ತೊಂದು ಅರ್ಜಿಯನ್ನ ಈಗ ಹಾಕಿದ್ದಾರೆ. ನಿಮ್ಮ ಆದೇಶ ಏನಿದೆ ಅದನ್ನ ನಾವು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸ್ತೀವಿ. ಸೊ ಹಾಗಾಗಿ ಅಲ್ಲಿವರೆಗೂ ಕೂಡ ನೋಡಿ, ಈಗ 30 ದಿನಗಳ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದೆ ಹೈಕೋರ್ಟ್. ಸೊ ಅಲ್ಲಿಗೆ 30 ದಿನಗಳವರೆಗೆ ತನ್ನದೇ ತೀರ್ಪಿಗೆ ಹೈಕೋರ್ಟ್ ಕೊಟ್ಟಂತಹ ತಡೆ. ಸೊ ಅಲ್ಲಿಗೆ ಈಗ ಕೆಲವೇ ಹೊತ್ತಿಗೆ ಮುಂಚೆ ಆದಂತಹ ಒಂದು ಬಿಗ್ ಶಾಕ್ ಈಗ ತಾತ್ಕಾಲಿಕ ರಿಲೀಫ್ ಆಗಿ ಕನ್ವರ್ಟ್ ಆಗಿದೆ. ಕಾರಣ ಇಷ್ಟೇ, ಹೈಕೋರ್ಟ್ ಇವತ್ತು ಅವರ MLA ಸ್ಥಾನ, ಅವರ MLA ಆಗಿ ಆಯ್ಕೆ ಆದಂತಹ ವಿಚಾರ, ಸೊ ಅದನ್ನು ಅಸಿಂಧು ಅಂತ ಹೇಳಿ ತೀರ್ಪು ನೀಡಿತ್ತು. ಅದಾದ ನಂತರ ಅದೇ ಪೀಠದ ಮುಂದೆ ಒಂದು ಮೇಲ್ಮನವಿಯನ್ನು ಸಲ್ಲಿಸಿದ್ರು. ನಾವು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕಿದ್ದೀವಿ ಈ ಆದೇಶದ ವಿರುದ್ಧ. ಸೊ ಹಾಗಾಗಿ ಅಲ್ಲಿವರೆಗೂ ತಡೆ ನೀಡಿ ಅನ್ನುವಂಥದ್ರ ಬಗ್ಗೆ ಕೇಳ್ಕೊಳ್ಳಾಯಿತು. ಸೊ ಅದರಂತೆ ಈಗ ಹೈಕೋರ್ಟ್ ಆ ಒಂದು ಮನವಿಯನ್ನು ಪುರಸ್ಕರಿಸಿದೆ. ಸೊ ಅದರಂತೆ ತಾನು ನೀಡಿದಂಥ ಒಂದು ತೀರ್ಪಿಗೆ ಈಗ ತಾತ್ಕಾಲಿಕವಾಗಿ ತಡೆ ನೀಡಿದೆ. ಅಂದರೆ 30 ದಿನಗಳ ಕಾಲಾವಕಾಶ ಇದೆ. ಸೊ ಈಗ ನೆಕ್ಸ್ಟು ಆದೇಶಕ್ಕೆ ತಡೆ ಇರೋದ್ರಿಂದಾಗಿ ಬಹುಶಃ ಇವರು MLA ಆಗಿ ಕಂಟಿನ್ಯೂ ಆಗ್ತಾರೆ ಅಂತ ಅನ್ಸುತ್ತೆ. ಇನ್ನು ನೆಕ್ಸ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ಇದ್ರ ಬಗ್ಗೆ ಏನು ತೀರ್ಮಾನ ಆಗುತ್ತೆ ಅನ್ನೋದು ಕುತೂಹಲಕರ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ರಮೇಶ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ರಮೇಶ್, ಕೆಲವೇ ಹೊತ್ತಿನಲ್ಲಿ ಬಿಗ್ ಶಾಕ್ ಎದುರಾಗಿತ್ತು ನಂಜೇಗೌಡ ಅವರಿಗೆ. ಈಗ ತಾತ್ಕಾಲಿಕ ರಿಲೀಫ್ ಕೂಡ ಸಿಕ್ಕಿದೆ. ಹೈಕೋರ್ಟ್ ಈಗಾಗಲೇ ತನ್ನ ತೀರ್ಪಿಗೆ ತಡೆ ನೀಡಿದೆ. ಸೊ ಈಗ ತೀರ್ಪಿನಲ್ಲಿ ಮೊದಲದಾಗಿ ಮಾತಾಡೋದಾದ್ರೆ, ತೀರ್ಪಿನಲ್ಲಿ ಇದ್ದಂಥ ವಿಚಾರ ಏನು ರಮೇಶ್? ಅಂದ್ರೆ ಕಂಪ್ಲೀಟ್ ಅಸಿಂಧು ಆಯ್ಕೆನೇ ಅಸಿಂಧು ಅನ್ನುವಂಥದ್ದು, ಅಥವಾ ತಾತ್ಕಾಲಿಕವಾಗಿ ಸಸ್ಪೆನ್ಷನ್ ನಲ್ಲಿ ಇಡುವಂಥದ್ದು ಆಗಿತ್ತಾ? ಇದು ಏನಿತ್ತು ಆದೇಶದಲ್ಲಿ ಈಗ ರಮೇಶ್? ರೆಹಮಾನ್, ಈ ಕೇಸ್ನಲ್ಲಿ ಕಳೆದ 2.5 ವರ್ಷಗಳಿಂದ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು. ಪರಾಜಿತ ಅಭ್ಯರ್ಥಿ KS ಮಂಜುನಾಥ್ ಗೌಡ ಹೈಕೋರ್ಟ್ಗೆ ಎಲೆಕ್ಷನ್ ಪಿಟಿಷನ್ ಅನ್ನು ಸಲ್ಲಿಸಿ ಚುನಾವಣಾ ಮತ ಎಣಿಕೆಯಲ್ಲೇನೆ ಅಕ್ರಮ ಆಗಿದೆ, ಹೀಗಾಗಿ ಆಯ್ಕೆಯನ್ನೇ ಅಸಿಂಧುಗೊಳಿಸಬೇಕು, ಮತ್ತೆ ಮರು ಮತ ಎಣಿಕೆಗೆ ಆದೇಶ ನೀಡಬೇಕು, ಮತ್ತೆ ಮರು ಮತ ಎಣಿಕೆಯಲ್ಲಿ ಯಾರು ಗೆಲ್ತಾರೋ ಅವ್ರನ್ನ ವಿಜೇತ ಅಭ್ಯರ್ಥಿ ಅಂತೇಳಿ ಚುನಾವಣಾ ಆಯೋಗ ಘೋಷಿಸಬೇಕು ಅಂತೇಳಿ ಮನವಿಯನ್ನು ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟು ಇಷ್ಟು ದಿವಸಗಳ ಕಾಲ ಸಾಕ್ಷ್ಯ ವಿಚಾರಣೆ ನಡೆಸಿತ್ತು. ಅಂದರೆ ಕೆ.ವೈ. ನಂಜೇಗೌಡ ಇರ್ಬೋದು, ಮತ್ತೆ ಪರಾಜಿತ ಅಭ್ಯರ್ಥಿ ಇರ್ಬೋದು, ಇವರೆಲ್ಲ
ಕೂಡ ಕೋರ್ಟಿಗೆ ಬಂದು ಸಾಕ್ಷ್ಯ ವಿಚಾರಣೆಯಲ್ಲಿ ಪಾಲ್ಗೊಂಡಿದ್ರು. ಪಾರ್ಟಿ ಸವಾಲಿಗೆ ಕೂಡ ಕೋರ್ಟ್ ಒಳಪಡಿಸಿತ್ತು. ಜೊತೆಗೆ ಈ ಹಿಂದೆ ಚುನಾವಣಾಧಿಕಾರಿಗಳಿಗೆ ಕೋರ್ಟ್ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ನೀವು ಅಲ್ಲಿ ಏನೇನು ಮತ ಎಣಿಕೆ ವಿವರ ಇದೆ ಅದೆಲ್ಲವನ್ನು ಕೂಡ ಕೊಡಿ, ಫಾರ್ಮ್ 17C ಇಂದ ಹಿಡಿದು ಪ್ರತಿಯೊಂದು ವಿವರವನ್ನು ಕೊಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿತ್ತು. ಅದೆಲ್ಲವನ್ನು ಕೂಡ ಹೈಕೋರ್ಟ್ ಪರಿಶೀಲನೆ ಮಾಡಿತ್ತು. ಜೊತೆಗೆ ಮತ ಎಣಿಕೆ ದಿವಸ ಏನೇನು CCTV ರೆಕಾರ್ಡಿಂಗ್ಸ್ ಇದೆ ಎಲ್ಲ ರೆಕಾರ್ಡಿಂಗ್ಸನ್ನು ಹಾಜರುಪಡಿಸಿ ಅಂತೇಳಿ ಜಿಲ್ಲಾ ಚುನಾವಣಾ ಅಧಿಕಾರಿಗೆ ಸೂಚನೆಯನ್ನು ಕೊಟ್ಟಿತ್ತು. ಆದರೆ ಜಿಲ್ಲಾ ಚುನಾವಣಾ ಅಧಿಕಾರಿ ಆ ಮತ ಎಣಿಕೆಯ ವಿವರವನ್ನು ಅಥವಾ CCTV ಫುಟೇಜನ್ನು ಕೊಡೋದಕ್ಕೆ ವಿಫಲರಾಗಿದ್ದರು. ಇದ್ರ ಬಗ್ಗೆ ಕೂಡ ಹೈಕೋರ್ಟ್ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಈಗ ಚುನಾವಣಾ ಆಯೋಗಕ್ಕೆ ಸೂಚನೆಯನ್ನು ಕೊಟ್ಟಿದೆ ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ. ಒಟ್ಟಾರೆಯಾಗಿ ಕೋರ್ಟ್ ಇವಾಗ ಅವರ ಆಯ್ಕೆಯನ್ನೇ ಅಂದರೆ KY ನಂಜೇಗೌಡ ಅವರ ಆಯ್ಕೆಯನ್ನೇ ಅಸಿಂಧುಗೊಳಿಸಿದೆ. ಯಾಕೆಂದರೆ ಮೇಲ್ನೋಟಕ್ಕೇನೆ ಇಲ್ಲಿ ಕಂಡು ಬಂದಿದ್ದರಿಂದ ಇಲ್ಲಿ ಚುನಾವಣೆ ಮತ ಎಣಿಕೆಯಲ್ಲಿ ಅಕ್ರಮ ಆಗಿದೆ ಅಂತೇಳಿ ಕೋರ್ಟ್ ಪರಿಗಣಿಸಿದ್ರಿಂದ ಮತ್ತು ಕೋರ್ಟ್ನ ಒಂದು ಸಾಕ್ಷ್ಯ ವಿಚಾರಣೆಯಲ್ಲಿ ಕಂಡು ಬಂದಿರೋದ್ರಿಂದ ಅವರ ಆಯ್ಕೆಯನ್ನೇ ಅಸಿಂಧುಗೊಳಿಸಿದೆ. ಜೊತೆಗೆ ಮರು ಮತ ಎಣಿಕೆಗೆ 4 ವಾರದಲ್ಲಿ ಮರು ಮತ ಎಣಿಕೆ ಮಾಡಬೇಕು. ಮತ್ತು ಮರು ಮತ ಎಣಿಕೆಯಲ್ಲಿ ಯಾರು ವಿಜೇತ ಆಗ್ತಾರೋ ಅಂಥವ್ರನ್ನ ವಿಜೇತ ಅಭ್ಯರ್ಥಿ ಅಂತೇಳಿ ಚುನಾವಣಾ ಆಯೋಗ ಘೋಷಣೆ ಮಾಡಬೇಕು ಅಂತೇಳಿ ಹೈಕೋರ್ಟ್ ಬಹಳ ಸ್ಪಷ್ಟವಾದ ತೀರ್ಪನ್ನು ಕೊಟ್ಟಿದೆ. ಆದರೆ ಇಲ್ಲಿ ಒಂದು ಅಂಶ ಏನಂತಂದರೆ ಈ ಕಾಯ್ದೆಯಲ್ಲೇನೆ ಅಂದರೆ ಪ್ರಜಾಪ್ರತಿನಿಧಿ ಕಾಯ್ದೆ ಏನಿದೆ ಇದರಲ್ಲೇನೆ ಒಂದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ 30 ದಿನಗಳ ಅವಕಾಶ ಇದೆ. ಹೀಗಾಗಿ ಹೈಕೋರ್ಟ್ ಆದೇಶ ಏನಾದರೂ ಜಾರಿಯಾಗೋದ್ರೆ ಇಮಿಡಿಯೇಟ್ ಆಗಿ ಸಹಜವಾಗಿಯೇ ಮೇಲ್ಮನವಿ ಸಲ್ಲಿಸುವಂಥ ಒಂದು ಅವಕಾಶನೇ ತಪ್ಪಿ ಹೋದಂತಾಗುತ್ತೆ. ಹೀಗಾಗಿಯೇ ಅವ್ರ ಪರ ವಕೀಲರು ಮನವಿ ಮಾಡಿದ್ರು, ನಮಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ 30 ದಿವಸ ಅವಕಾಶ ಕೊಡಿ. ಒಂದು ವೇಳೆ ಅವಕಾಶ ಕೊಡದೆ ಹೋದರೆ ಆಗ ಶಾಸಕ ಸ್ಥಾನನೇ ಹೊರಟೋಗುತ್ತೆ. ಅವ್ರಿಗಿರುವಂಥ ಕಾನೂನುಬದ್ಧ ಅಧಿಕಾರ ಏನಿದೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂಥ ಅಧಿಕಾರ ಅದೇನೇ ಹೊರಟೋಗುತ್ತೆ. ಹೀಗಾಗಿ ನಮ್ಗೆ ಅವಕಾಶ ಕೊಡಿ ಅಂತೇಳಿ ಮನವಿಯನ್ನು ಮಾಡಿದ್ರು. ಹೀಗಾಗಿ ಕೋರ್ಟ್ ಅವರ ಮನವಿಯನ್ನು ಪರಿಗಣಿಸಿ ತನ್ನದೇ ತೀರ್ಪಿಗೆ ಈಗ 30 ದಿನಗಳ ಮಧ್ಯಂತರ ತಡೆಯನ್ನು ಕೊಟ್ಟಿದೆ. 30 ದಿನಗಳ ಒಳಗಾಗಿ KY ನಂಜೇಗೌಡ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿ ಹೈಕೋರ್ಟ್ನ ತೀರ್ಪಿಗೆ ತಡೆಯಾಜ್ಞೆಯನ್ನು ಮುಂದುವರಿಸೋದಕ್ಕೆ ಅನುಮತಿಯನ್ನು ಪಡ್ಕೊಂಡ್ರೆ ಅಲ್ಲಿ ಆಗ ಸದ್ಯದ ಮಟ್ಟಿಗೆ KY ನಂಜೇಗೌಡಗೆ ರಿಲೀಫ್ ಸಿಕ್ಕಂತಾಗುತ್ತೆ. ಅದರ್ವೈಸ್ ಇದು ಕೇವಲ 30 ದಿನಗಳ ರಿಲೀಫ್ ಮಾತ್ರ ಆಗಿರುತ್ತೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಕೂಡ ಯಾವುದೇ ಮಧ್ಯಂತರ ಒಂದು ತಡೆಯಾಜ್ಞೆ ನೀಡದೇನೆ ಮರು ಮತ ಎಣಿಕೆ ಆಗಲಿ ಬಿಡಿ ಅದರಲ್ಲಿ ಏನು ಸಮಸ್ಯೆ ಇದೆ ಅಂತೇಳಿ ಏನಾದರೂ ಆದೇಶ ಕೊಟ್ಟು ಮರು ಮತ ಎಣಿಕೆಗೆ ಆದೇಶ ಕೊಟ್ಟರೆ ಆಗ ಮತ್ತೆ ಸಂಕಷ್ಟಕ್ಕೆ ಸಿಲುಕೊಳ್ತಾರೆ. ಆಗ ಮರು ಮತ ಎಣಿಕೆಯಲ್ಲಿ ಯಾರು ವಿಜೇತ ಆಗ್ತಾರೋ ಅವರೇ ಅಂತಿಮವಾಗಿ ವಿಜೇತ ಅಂತೇಳಿ ಚುನಾವಣಾ ಆಯೋಗ ಘೋಷಣೆ ಮಾಡಬೇಕಾಗುತ್ತೆ. ಹೀಗಾಗಿ ಬಹಳ ದೊಡ್ಡ ಸೆಟ್ ಬ್ಯಾಕ್ KY ನಂಜೇಗೌಡರಿಗಾಗಿದೆ. ಹೀಗಾಗಿ ಈಗ ಸುಪ್ರೀಂ ಕೋರ್ಟ್ ಅಂತಿಮವಾಗಿ ಏನು ತೀರ್ಪು ಕೊಡುತ್ತೋ ಅದೇ ಅವ್ರ ಪಾಡಿಗೆ ಅಂದರೆ ಅವ್ರ ಶಾಸಕ ಸ್ಥಾನ ಉಳಿಯುತ್ತೋ ಇಲ್ವೋ ಅನ್ನೋದನ್ನ ನಿರ್ಧಾರ ಮಾಡುವಂಥ ಅಂಶ ಆಗುತ್ತೆ. ಕರೆಕ್ಟ್ ರಮೇಶ್, ಬಹುಶಃ ಈಗ ಕೇವಲ 248 ಮತಗಳ ಅಂತರದಿಂದ ಅವರು ಗೆಲುವನ್ನು ದಾಖಲಿಸಿದೆ. ಇದು ಕೇವಲ ಅಲ್ಪ ಮತದ ಒಂದು ಅಂತರ. ಸೊ ಹಾಗಾಗಿನೇ ಬಹುಶಃ ಮಂಜುನಾಥ್ ಗೌಡ ಅವರು ಇದನ್ನು ಪ್ರಶ್ನಿಸಿ ಕೋರ್ಟ್ಗೆ ಹೋಗಿದ್ದಂಥ ಒಂದು ವಿಚಾರ. ಆದರೆ ಇಲ್ಲಿ KY ನಂಜೇಗೌಡ ಅವರಿಗೆ ಮುಳುವಾಗಿದ್ದು ಅಥವಾ ಈ ಒಂದು ಆದೇಶಕ್ಕೆ ಪೂರಕವಾಗಿದ್ದು ಅಂತ ಹೇಳಿದ್ರೆ ಆಯೋಗ ಮಾಡಿದಂಥ ಒಂದು ಎಡವಟ್ಟ ಅಂದರೆ ಆಯೋಗ ಸರಿಯಾದಂಥ ದಾಖಲೆಗಳನ್ನು ಸಲ್ಲಿಸದೇ ಇರುವಂಥದ್ದು, ಸರಿಯಾದಂಥ ಒಂದು ವಿಡಿಯೋ ಕವರೇಜ್ ಇರುವಂಥ ಆ ವಿಚಾರವನ್ನು ಕೂಡ ಮುಂದೆ ತರದೇ ಇರುವಂಥದ್ದು, ಆ ವಿಡಿಯೋ ಫುಟೇಜನ್ನು ಇಡದೇ ಇರುವಂಥದ್ದು, ಇದು KY ನಂಜೇಗೌಡ ಅವರಿಗೆ ಮುಳುವಾಗಿದ್ದ ರಮೇಶ್. ಇದನ್ನ ಈಗ ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡಿದಂಥ ಸಂದರ್ಭದಲ್ಲಿ ನಂಜೇಗೌಡ ಅವರಿಗೆ ಇರುವಂಥ ಗ್ರೌಂಡ್ಸ್ ಏನು ಇಲ್ಲಿ ವಾದ ಮಾಡೋದಕ್ಕೆ? ಈಗ ರೆಹಮಾನ್ ಅದು ಕೂಡ ಒನ್ ಆಫ್ ದಿ ಗ್ರೌಂಡ್. ಯಾಕೆಂದರೆ ಇದರಲ್ಲಿ ಸಾಕ್ಷ್ಯ ವಿಚಾರಣೆ ನಡೆದಿದೆ. ಕೋರ್ಟ್ ಇಷ್ಟು ದಿವಸಗಳ ಕಾಲ ಈ ಕೇಸ್ನಲ್ಲಿ ಏನೇನು ಸಾಕ್ಷಿಗಳಿದೆಯೋ ಅದೆಲ್ಲ ಕೋರ್ಟ್ನಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ಗೆ ಒಳಪಡಿಸಿ ಆ ಸಾಕ್ಷ್ಯ ವಿಚಾರಣೆಗಳನ್ನ ಮಾಡಿದೆ. ಅದರಲ್ಲಿ ಚುನಾವಣಾಧಿಕಾರಿಗಳ ಲೋಪ ಇರ್ಬೋದು, ಜೊತೆಗೆ ಇಲ್ಲಿ ಚುನಾವಣೆಯಲ್ಲಿ ಅಕ್ರಮ ಆಗಿರುವಂಥದ್ದು ಇರ್ಬೋದು, ಮತ್ತು ಮತ ಎಣಿಕೆಯಲ್ಲಿ ಅಕ್ರಮ ಆಗಿರುವಂಥದ್ದು ಇರ್ಬೋದು, ಇದೆಲ್ಲವನ್ನೂ ಕೂಡ ಕೋರ್ಟ್ ಪರಿಗಣಿಸಿಯೇ ಈ ತೀರ್ಪನ್ನು ಕೊಟ್ಟಿದೆ. ಹೀಗಾಗಿ ಒನ್ ಆಫ್ ದಿ ಗ್ರೌಂಡ್ ಅಂದರೆ ಈಗ KY ನಂಜೇಗೌಡ ಸುಪ್ರೀಂ ಕೋರ್ಟ್ ಮೇಲ್ಮನವಿ ಸಲ್ಲಿಸ ಖಂಡಿತ ಈ ಅಂಶವನ್ನು ಕೂಡ ಹೇಳ್ಬೋದು. ಅಂದರೆ ಮತ ಎಣಿಕೆ ಅಂದರೆ ಫುಟೇಜನ್ನು ಕೊಟ್ಟಿಲ್ಲ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಈ ರೀತಿ ಮಾಡೋದು ಸರಿ ಇಲ್ಲ ಅಂತ ಹೇಳ್ಬೋದು. ಆದರೆ ಕೋರ್ಟ್ ಅದೊಂದೇ ಅಂಶಕ್ಕೆ ಕಾರಣಕ್ಕೆ ಈ ಒಂದು ತೀರ್ಪನ್ನು ಕೊಟ್ಟಿಲ್ಲ, ಬಹಳಷ್ಟು ಅಂಶಗಳನ್ನ ಪರಿಗಣಿಸಿದೆ. ಕೋರ್ಟ್ನ ಸಂಪೂರ್ಣ ತೀರ್ಪಿನ ಪ್ರತಿ ಇನ್ನೂ ಲಭ್ಯ ಆಗಿಲ್ಲ. ಕೋರ್ಟ್ ಈಗ ಅಂತಿಮವಾಗಿ ಏನು ಓದಿರೋ ಆದೇಶದ ಅಂಶಗಳು ಅದನ್ನಷ್ಟೇ ನಾವೀಗ ಪ್ರಸ್ತುತ ಪಡಿಸ್ತಾ ಇದ್ದೀವಿ. ಈಗ ಅಂತಿಮವಾಗಿ ಕೋರ್ಟ್ ಏನೇನು ಅಂಶಗಳನ್ನ ಪರಿಗಣಿಸಿ ಒಂದು ತೀರ್ಪನ್ನು ಕೊಟ್ಟಿದೆ ಅನ್ನೋದನ್ನು ನೋಡಬೇಕಾಗುತ್ತೆ. ಆದರೆ ಮೇಲ್ನೋಟಕ್ಕೆ ಚುನಾವಣಾ ಮತ ಎಣಿಕೆಯಲ್ಲಿ ಲೋಪದೋಷ ಆಗಿರೋದನ್ನು ಹೈಕೋರ್ಟ್ ಸ್ಪಷ್ಟವಾಗಿ ಗುರುತಿಸಿದೆ. ಸಾಕ್ಷ್ಯ ವಿಚಾರಣೆಗಳಲ್ಲೂ ಕೂಡ ಇದು ಕಂಡು ಬಂದಿದೆ. ಹೀಗಾಗಿ ಹೈಕೋರ್ಟ್ ಈಗ ಕ್ರಮಕ್ಕೂ ಕೂಡ ಆದೇಶ ಕೊಟ್ಟಿದೆ. ಚುನಾವಣಾಧಿಕಾರಿ ವಿರುದ್ಧ ಕ್ರಮ ಆಗಬೇಕು ಅಂತ ಕೂಡ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಜೊತೆಗೆ ಈ ರೀತಿ ಲೋಪ ಆಗೋದ್ರಿಂದ KY ನಂಜೇಗೌಡ ಅವರ ಪಾತ್ರ ಇದೆ ಅನ್ನೋದು ಕೂಡ ಆರೋಪ. ಹೀಗಾಗಿ ಇದೆಲ್ಲವನ್ನು ಕೂಡ ಪರಿಗಣಿಸಿ ಹೈಕೋರ್ಟ್ ಈ ತೀರ್ಪನ್ನು ಕೊಟ್ಟಿದೆ. ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋಕೆ ಅವಕಾಶ ಇದ್ದೇ ಇದೆ. ಹೀಗಾಗಿ 30 ದಿವಸಗಳಲ್ಲಿ ಏನಾದರೂ ಸ್ಟೇ ಸಿಕ್ಕಿದ್ರೆ ಹೈಕೋರ್ಟ್ ತೀರ್ಪಿಗೆ ಸುಪ್ರೀಂ ಕೋರ್ಟಿಂದ ಆಗ ಸದ್ಯದ ಮಟ್ಟಿಗೆ ಮತ್ತೊಂದು ರಿಲೀಫ್ ಸಿಕ್ಕಂತಾಗುತ್ತೆ KY ನಂಜೇಗೌಡರಿಗೆ. ಕೋರ್ಟ್ ಏನಾದರೂ ಸ್ಟೇ ಕೊಡದೆ ಹೋದ್ರೆ ಆಗ ಎಗೈನ್ ಅಸಿಂಧು ಆಗುತ್ತೆ. ಜೊತೆಗೆ ಮರು ಮತ ಎಣಿಕೆ ಕೂಡ ನಡೆಯುತ್ತೆ. ಅಂತಿಮವಾಗಿ ಮರು ಮತ ಎಣಿಕೆಯಲ್ಲಿ ಯಾರು ಗೆಲ್ತಾರೋ ಅವರೇ ವಿಜೇತ ಆಗಿ ಆಯ್ಕೆ ಆಗ್ತಾರೆ. ರೆಹಮಾನ್, ಥ್ಯಾಂಕ್ ಯು ರಮೇಶ್.